ಸರ್ ಇದೆ ಸರ್ ಮನೆ. ಸೂಪರ್ ಆಗಿದೆ. ಏನ್ರಿ ಡೈರೆಕ್ಟ್ರೆ? ಚೆನ್ನಾಗಿದೆ. ರೇಪ್ ಸೀನ್ ಎಲ್ಲ ಇದೇ ಫಾರೆಸ್ಟ್ ಅಲ್ಲಿ ಮಾಡ್ಬೋದು. ಅಲೋ, ನಾನು ಕೇಳಿದ್ದು ಮನೇನ ಸುಮಾರಾಗಿದೆ. ನಾನ್ ಸೂಪರ್ ಆಗಿದೆ ಅಂತಿದ್ದೀನಿ, ನೀನ್ ಸುಮಾರಾಗಿದೆ ಅಂತಿದ್ಯಾ? ಏಯ್ ಡೈರೆಕ್ಟರ್ ಚೇಂಜ್. ಎಕ್ಸ್ಟ್ರಾರ್ಡಿನರಿ ಅನ್ನಪ್ಪ, ಎಕ್ಸ್ಟ್ರಾರ್ಡಿನರಿ ಏನ್ದೆ. ಈಗ ಬಂದ ನಮ್ ದಾರಿಗೆ. ಶೂಟಿಂಗ್ ಶುರುವಾಗ್ಲಿ, ಯಾರ ದಾರಿಗೆ ಯಾರು ಬರ್ತಾರೆ ನೋಡೋಣ. ಪಾಪ ಲೊಕೇಶನ್ ನೋಡೋಣ. ಯಾರಿ ಬಾಯ್ಸು? ಯಾರೋ ನೀವೆಲ್ಲ ಸಾಯಿ ಕುಮಾರ್ ಪಿಕ್ಚರ್ ರೌಂಡ್ ಅಪ್ ಮಾಡ್ದಾಗ ಮಾಡ್ತಾ ಇದ್ರಲ್ಲೋ, ನನಗ್ ತಲೆ ಕೆಟ್ರೆ ಏನ್ ಹೊಡಿತೀಯಾ? ಇಲ್ಲಪ್ಪ, ಕನ್ಫ್ಯೂಸ್ ಆಗಿ ಕೆಳಗ್ ಬಿದ್ದೋಗ್ತೀನಿ ಎಂದೆ. ಅದು ನಾವು ಶೂಟಿಂಗ್ ಅವರು ಲೊಕೇಶನ್ ನೋಡೋಣ ಅಂತ ಬಂದಿದ್ದೀವಿ. ಮನೆ ಎಲ್ಲ ಕೊಡಕ್ಕಾಗಲ್ಲ. ಯಾರು ಅವರು? ಶೂಟಿಂಗ್ ನವ್ರ? ಏಯ್ ನನ್ನ ಮಗನ್ ಒಳಗೆ ಹೇಳ್ಕೊಂಡೋಗ ವಾಂಚ್ರೋ. ಬರಕೇಳು. ಸಾರಿ ಸರ್. ಯಾರು ಅವನು? ಪ್ರೊಡ್ಯೂಸರ್. ನಮಸ್ಕಾರ ಸರ್. ಅವರು ಹೀರೋ. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ತಾವ್ಯಾರೋ? ಅಣ್ಣ, ನಾನು ಡೈರೆಕ್ಟ್ರು ಮಣಿರಾಮ್ ಪ್ರೇಮ್ಸ್ ಅಂತ ನನ್ನ ಹೆಸರಣ್ಣ. ಇದೇನ್ ಹೆಸರು? ಮಣಿರತ್ನಮ್ ರಾಮ್ ಗೋಪಾಲ್ ವರ್ಮಾ, ಜೋಗಿ ಪ್ರೇಮ್ಸ್. ಈ ಮಣಿರತ್ನಮ್ ರಾಮ್ ಗೋಪಾಲ್ ವರ್ಮದು ಮುಂದೆ 2 ಅಕ್ಷರ ದೇಪ್ಕೊಂಬಿಟ್ಟೆ, ಜೋಗಿ ಪ್ರೇಮ್ಸ್ದು ಕೊನೆ 3 ಅಕ್ಷರ ದೇಪ್ಕೊಂಬಿಟ್ಟು ಮಣಿರಾಮ್ ಪ್ರೇಮ್ಸ್ ಅಂತ ಹೆಸರಿಟ್ಕೊಂಬಿಟ್ಟಣ. ಅಣ್ಣ ಅಣ್ಣ, ಏನ್ ರಿಯಾಕ್ಷನ್ ಅಣ್ಣ, ಏನ್ ರಿಯಾಕ್ಷನ್ ಅಣ್ಣ, ಏನ್ ರಿಯಾಕ್ಷನ್ ಅಣ್ಣ. ಅಣ್ಣ, ನಮ್ಮ ಇಂಡಸ್ಟ್ರಿಲಿ ಅಮರೀಶ್ ಪುರಿ, ಓಂ ಪುರಿ, ಸೋನ್ ಪಾಪಡಿ, ಪಾನಿಪುರಿ, ಜಾಮೂನ್ ಬೈಯಿ, ಈ ಬಳಪ, ಅವರು ಎಲ್ಲರಿಗಿಂತನೂ ಸೂಪರ್ ಆಗಿದೆ ರಿಯಾಕ್ಷನ್ ನಿಮ್ದು. ಅಣ್ಣ, ನನ್ನ ಟೈಗರ್ ಪ್ರಭಾಕರ್ ತರನೇ ಕಾಣ್ತೀರಣ್ಣ. ಈ ಅಲ್ಲಿಗೆ ಸ್ವಲ್ಪ ಗೋಲ್ಡ್ ಪ್ಲೇಟಿಂಗ್ ಹಾಕ್ಬಿಟ್ಟು ಹೇಳಿ ಸ್ವಾಮಿ. ಸರ್ ಹೌದು ಸರ್, 100% ನಿಜ ಸರ್. ನನಗೂ ಹಂಗೆ ಅನಿಸ್ತಾ ಇದೆ. ಎಲ್ಲರಿಗೂ ಹಂಗೆ ಅನಿಸ್ತಾ ಇದ್ದಲ್ಲ. ಏ ಬಾರೋ ಇಲ್ಲಿ. ಅಣ್ಣ, ಯಾವನ ಬಿಟ್ಟಿದ್ದಿ ಡಬ್ಬ ನನ್ನ ಮಕ್ಕಳು? ಇವ್ರು ಸಿನಿಮಾ ಮಾಡಕ್ ಬಂದವ್ರ? ಮನೇಲಿ ಸಾಮಾನ್ ಕದಿಯವ್ರ ತರ ಇದ್ರೆ ಸಿನಿಮಾ ಮಾಡ್ತಾರಂತೆ. ಏ ವಾಚ್ಮನ್, ನಾಯಿಗಳು ಬಿಡಿ ಈಚ ಕಡೆ. ಸೂರ್ಯ, ನಿನ್ ಗೊತ್ತಾಗಲ್ಲ, ಕಪಾಳಕ್ ಹಾಕ್ಬಿಡ್ತೀನಿ. ಅಣ್ಣ, ಒಂದ್ಸಲ ಟ್ರೈ ಮಾಡಿ ನೋಡಿ ಅಣ್ಣ, ನೀವು ಹೀರೋ ತರ ಕಾಣಿಸ್ತೀರಾ. ನೀನ್ ಯಾಕೋ ವಿಲನ್ ತರ ಆಡ್ತೀಯ? ಅಲ್ಲಿರೋರು ಯಾರಾದ್ರೂ ಸಿನಿಮಾ ಮಾಡೋರ್ ತರ ಇದಾರೆ ನೋಡು. ಆ ಡೈರೆಕ್ಟರ್ ನೋಡು, ಕಡುಬು ಕಳ್ಳ ಇದ್ದಂಗಿದ್ದಾನೆ. ಅವ್ನ್ ಪ್ರೊಡ್ಯೂಸರ್ ಅಂತ. ಈ ಚೈನೀಸ್ ದಪ್ಪ ಇಲ್ಲ, ಹಿಂಗಿದ್ದಾನೆ ಇವನ್ ಪ್ರೊಡ್ಯೂಸರ್ ಅಂತೆ. ಎಲ್ಲೋ ರಿಯಲ್ ಎಸ್ಟೇಟ್ ಮಾಡೋರ್ನ ಕರ್ಕೊಂಬಂದು ಹೀರೋ ಮಾಡಿದ್ದಾರೆ ನೋಡು. ಇವರೆಲ್ಲ ಇಂಥವ್ರ ನಾನು ಆಕ್ಟ್ ಮಾಡ್ಬೇಕಾ? ಇನ್ನೊಂದ್ಸಲ ಇಂಥವ್ರನ್ನ ಒಳಗ್ ಬಿಟ್ರೆ ಕಿತ್ತೋದ್ ನನ್ ಮಕ್ಳು. ಟೈಗರ್ ಪ್ರಭಾಕರ್. ಏಯ್, ಎಲ್ಲೋ ನೀವು ಅವ್ರ ತರ ಕಾಣ್ತೀರಾ. ಸುಮ್ನೆರಲ್ಲ, ಅವ್ರೆಲ್ಲಿ ನಾವೆಲ್ಲಿ? ಹೆಂಗದ ಲುಕ್ಕು? ವಿಲನ್ ಲುಕ್, ಆಟ್ಲಿ ಹೀರೋ. ಲೇ ಬಟ, ನೀನ್ ಹೇಳಿದ್ಮೇಲೆ ನನ್ಗೊಂದು ಐಡಿಯಾ ಬರ್ತದೆ. ನಾನ್ ಯಾಕೋ ಸಿನಿಮಾ ಆಕ್ಟರ್ ಆಗ್ಬಾರ್ದು? ನನ್ಗೇನೋ ಕಮ್ಮಿ ಐತೆ. ಹೊಟ್ಟೆ ಮಾತ್ರ ಜಾಸ್ತಿ. ಡಬ್ಬ ನನ್ನ ಮಗ, ನೀನ್ ಸೋಡಾ ಊಟ ತಿಂದೆ ನನಗೆ ಹೊಟ್ಟೆ ಬಂದಿರೋದು. ಇನ್ ಮೇಲ್ ನೋಡೋ ಬಾಸು ಯಂಗ್ ಅಂಡ್ ಸ್ಲಿಮ್, ಹೆಂಗೆ ಸೂಪರ್ ಇರಕ್ಕೆಳ ಅವ್ರಿಗೆ. ಸೂಪರು ಪ್ರಾಮಿಸ್. ನಮ್ಮ ಅಮ್ಮನಾಣೆ. ಏ ಡೈರೆಕ್ಟರ್, ಕಡುಬು ಕಳ್ಳ, ಬಾರೋ ಇಲ್ಲಿ, ಬಾರೋ ಇಲ್ಲಿ. ಅವ್ನ ಹೇಳ್ಕೊಂಬ ಅವ್ನ ಕರ್ಕೊಂಬರ ಅವ್ನ. ಸೂರ್ಯ ನೀನು ಅಣ್ಣ, ನನ್ ಬಗ್ಗೆ ಸರಿಯಾಗಿ ಹೇಳ ಅವ್ನ್ಗೆ. ಡೈರೆಕ್ಟ್ರೆ, ನಮ್ಮ ಅಣ್ಣ ಸಿನಿಮಾ ಮಾಡ್ಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ. ಏನ್ ಸ್ವಾಮಿ ಅದು? ಡೈರೆಕ್ಟ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ ಪಿಕ್ಚರ್ ನಾಗ ನಮ್ ಬಾಸ್ಗೆ ನಿಮ್ ಹೀರೋ ಹಾಕೊಂಡ್ರು ಬಸ್ ಸೀನ್ ಇರ್ಬಾರ್ದು.
ಹೀರೋಯಿನ್ ರೇಪ್ ಮಾಡುವಾಗ ಹೀರೋ ಎಂಟ್ರಿ ಆಗ್ಬಾರ್ದು, ರೇಪ್ ಮಾಡಿದ್ಮೇಲೆ ಎಂಟ್ರಿ ಆಗ್ಬೇಕು. ಇದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗಾಂಧಿನಗರದಲ್ಲಿ ರೂಮ್ ಹಾಕೊಂಡು ರುಬ್ಬಿಡ್ತೀವಿ, ಹುಷಾರ್. ಅದ್ ಸರಿ, ಶೂಟಿಂಗ್ ಯಾವಾಗ? ಹೀರೋ ಬರ್ತಡೇ ದಿವಸ ಸರ್. ಬರ್ತ್ಡೇ ಯಾವಾಗ? ನಾಳೆನೆ. ಆಕ್ಷನ್. ಜೂಮ್ ಲೆನ್ಸ್ ಹಾಕಿದ್ಯಾ? ಎಲ್ಲ ಹೊಟ್ಟೆ ತುಂಬ ತಿಂದ್ಬಿಟ್ಟು 11 ಗಂಟೆ ಆದ್ರೂ ನಮ್ಮ ಅಣ್ಣಂಗೆ ಪೊಲೀಸ್ನವ್ರು ಕಂಡ್ರೆ ಇಷ್ಟ ಆಗೋದಿಲ್ಲ. ಆ ಪೊಲೀಸ್ನವ್ರ ಅವಾಯ್ಡ್ ಮಾಡ್ಬಿಟ್ಟು ಹಂಗೇ ಫ್ರೇಮ್ ಇಡು. ಗುರು ಶುರು ಮಾಡು ಗುರು. ಮಾಡ್ತೀನಿರಪ್ಪ, ಸರ್ ನಮ್ದು ಯಾವಾಗ ಬರ್ತೀರಾ? ಮಾಡ್ತೀನಿ ಯಾವ ಟೈಮ್ ಆಯ್ತು, ಶುರು ಮಾಡು ಗುರು. ಇರಪ್ಪ ಮಾಡ್ತೀನಿ. ವಿಲ್ಲನ್ನು ರಿಂಗ್ ಬಿಡೋದನ್ನ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅದೇನಾದ್ರೂ ಕಂಪ್ಲೀಟ್ ಆಗೋಯ್ತು ಅಂದ್ರೆ ಆ ರಿಂಗ್ ಅಲ್ಲೇ ಒಂದ್ ಸಾಂಗು, ರಿಂಗ 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 ರೇ ಅಂತ ಒಂದು ಐಟಮ್ ಸಾಂಗ್ ಅದೇ ಕ್ಯಾಮ್ರಾ ಮುಂದೆ ನಿಲ್ಸ್ಬಿಟ್ಟು ಬಿಡ್ಸು ಗುರುವೆ. ಮಾಡ್ತಾರಿರಪ್ಪ ಸರ್. ವಿಲ್ಲನ್ ಸರ್ ರೆಡಿ ಸರ್ ನಂದಾದ್ರೂ ಮಾಡಿ ಸರ್. ಇರಪ್ಪ ಪೊಲೀಸು ಮಾಡ್ತಾರೆ. ಬರೇ ಇಲ್ಲಿ ಒಳಗೆ. ಏ, ಬಾರೆ, ಆ ಕರ್ನಾಟಕ ಟೋಪಿ ಟೋಪಿ ಸರಿ ಮಾಡ್ಕೊಳ್ಳಯ್ಯ, ಹಾ. ನಿಂತ್ಕೊಳ್ಳಯ್ಯ ಅಲ್ಲೇ. ಆಕ್ಷನ್. ಡೈರೆಕ್ಟರ್ ನಾನು ಇರ್ಬೇಕಾದ್ರೆ ಹೆಂಗೆ ಆಕ್ಷನ್ ಹೇಳ್ತೀನಿ ನಾವು? ಮತ್ ನೀನ್ ಹೇಳ್ತಾರೆ ನಾನೇ ಮಾಡ್ಲಿ? ಏ ಪ್ರೊಡಕ್ಷನ್ ಮ್ಯಾನೇಜರ್, ಪ್ರೊಡ್ಯೂಸರ್ ಇದ್ರೆ ನಾನು ಶೂಟಿಂಗ್ ಮಾಡಲ್ಲ. ಕಚ್ಚಾ ಆಚೆಗೆ. ನನ್ನ ಆಚೆ ಕಳ್ಸು ಅಂತೀಯ? ನೀನೇನ್ ಕಳ್ಸೋದ್? ಹೋಗಲೇ ಸರ್, ಇವತ್ತಿಂದ ಶೂಟಿಂಗ್ ಮಾಡಲ್ಲ ಸರ್, ಪಿಕ್ಚರ್ ನಿಂತೋಯ್ತು. ಏ ಹೋಗ ಮನೆಗೆ. ಹೋಗಯ್ಯ. ಸರ್ ಸರ್ please sir. ಮಕ್ಕಂತ ಡೈರೆಕ್ಟರ್ ನಾನ್ ಮಾಡೋ ಪಿಕ್ಚರ್ ನಿಂತೋಗುತ್ತಾ? ಏ ಕೊಡ 8 ನಂಬರ್ ಲಾಂಗಿಲ್ಲ. ಸರ್ ಸರ್ ಏನ್ ಸರ್ ಆವು ಅಂದ್ರೆ ಓಂ ಸತಿನ್ ತರ ಲಾಂಗ್ ಎತ್ತೀರ ನೀವು? ನಾನ್ ತಮಾಷೆಗೆ ಹೇಳಿ ಸರ್, ಕರೀರಿ ಸರ್, ತಮಾಷೆಗೆ ಹೇಳಿ ಸರ್. ನೀನು ಮಕ್ಕಳ ತರ ಏನಪ್ಪ ಬಾಪ 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 ಹೇಳ್ಕಂಬ ಅವ್ನ. ಸರ್ ಇದು ನನ್ನ ಲೈಫ್ ಸರ್. ಯಾವ ಲೈಫ್ ನಿಂದು ಒಂದ್ ಚಾಳಿ ಬನ್ನಿ ತೆಗಿತಿಲ್ಲ ಸರ್. ಅಲ್ಲಿ. ಬೇಗ ತೆಗೆಯ. ತೆಗಿತೀರಿರಪ್ಪ. ಬ್ರೋ ನಮ್ಮಿಬ್ರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡೋಣ. ನೀನ್ ಆಕ್ಷನ್ ಹೇಳು, ನಾ ಕಟ್ ಹೇಳ್ತೀನಿ. ಎರಡು ನೀನೇ ಹೇಳ್ಕೊ, ಪ್ರೊಡ್ಯೂಸರ್ ನಾನು. ಸರ್ ನಂದು ತೆಗಿತೀನಿರಪ್ಪ. ಸರ್ ಶಾರ್ಟ್ ರೆಡಿ ಸರ್. ಸಿಗರೇಟ್ ಬೇಕಲ್ಲ ಸರ್ ಅಲ್ಲಿ ಬತ್ತದ್ ಹೋಗಿ ಸರ್, ಅಲ್ಲಿ ಬರುತ್ತೆ ಹೋಗಿ ಸರ್. ಸಿಗರೇಟ್ ಇಲ್ಲ ಅಂದ್ರೆ ಆಕ್ಟಿಂಗ್ ಬರಲ್ಲ ನನಗೆ. ಸಿಗರೇಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬಾಟ್ಲ್ ಕೊಟ್ರೆ ಆಕ್ಟಿಂಗ್ ಮಾಡ್ಬೋದು. ಏಯ್ ಹೋಗ ಆ ಕಡೆ. ಎಲ್ಲ ಸ್ಟಾರ್ಗಳಿದ. ಏ ದಡಿಯಾ ರೆಡಿಯಾ? ರೆಡಿ? ಸೌಂಡ್ ರೆಡಿರಪ್ಪ? ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್. ಆಕ್ಷನ್. ಕಟ್ ಕಟ್. ದೇವರಾಣೆ ನಾನು ಹೇಳಿಲ್ಲ ಗುರು. ಇನ್ಯಾರು ಹೇಳಿದ್ದು? ಸರ್ ನಾನು ಹೇಳಿಲ್ಲ ಸರ್. ಸರ್ ಯಾರ ಕಟ್ ಹೇಳಿದ್ರೆ? ಯಾರಪ್ಪ ಕಟ್ ಹೇಳಿದ್ದು? ಯಾರಪ್ಪ ಕಟ್ ಹೇಳಿದ್ದು? ನಾನೇ ಹೇಳಿದ್ದು. ಯಾಕಡ ಆಕ್ಷನ್ ಹೇಳಿದ್ಮೇಲೆ ಕಟ್ ಹೇಳಬೇಕಲ್ಲ. ಸರ್? ಕರೆಕ್ಟ್ ಕಣೋ ಡಬ್ಬ ನನ್ ಮಗ್ನೆ. ನಿನ್ಗೆ ಹೇಳಕ್ ಬರಲ್ಲ, ಅವ್ನು ಹೇಳ್ಬಿಟ್ಟ ಅಷ್ಟೇ. ಹೋಗೋ. ಏಯ್ ಬೈಲ್ ಒಂದ್ ನಿಮಿಷ. ಕುಣಿಯಕ್ಕೆ ಬರ್ದಿರೋ ಹೆಣ್ಣು ನೆಲನೇ ಸರಿ ಇಲ್ಲ ಅಂದ. ಸರ್ ರೆಡಿ ಸರ್, ರೆಡಿ ರೆಡಿ ರೆಡಿ. ರೆಡಿ. ಸರ್ ಟೊರಿನೋ ಕುಡಿತೀರಾ? ಏ ಆ ಕಂಪ್ನಿ ಮುಚ್ಚೆ ಸುಮಾರು ವರ್ಷ ಆಗುತ್ತಯ್ಯ. ಡೈರೆಕ್ಟ್ರೆ 28 ಸಲ ಎದ್ದೋಗ್ಬೇಡ, ಟೈಮ್ ಆಯ್ತೈತೆ. ಈ ವಿಲನ್ನೇ ಬೇಕು ಬೇಕು ಅಂತ ಹಾಕೊಂಡಲ್ಲ, ಬೇಗ ಮುಗ್ಸಯ್ಯ, ಇಲ್ಲ ವಿಲನ್ ಚೇಂಜ್ ಮಾಡೋದ. 3ನೇ ನಂಬರ್ ಲಾಂಗ್ ಇಕ್ತಾನೆ. ಓಕೆನಾ ನಿನ್ಗೆ? ಇವ್ರನ್ನೇ ಇಟ್ಕೊಂಡು ಬೇಗ ಮುಗ್ಸಪ್ಪ. ಮಾಡೋಣಿರಪ್ಪ. ನೀವ್ ಯಾರಿಗಾದ್ರೂ ಚೇಂಜ್ ಮಾಡಿ, ನನ್ನನ್ ಮಾತ್ರ ಚೇಂಜ್ ಮಾಡ್ಬೇಡಿ ಸರ್. ಅಯ್ಯೋ ರಾಮ್ನೆ, ಯಾವುದೇ ಕಾರಣಕ್ಕೂ ನೀನ್ ಚೇಂಜ್ ಮಾಡಲ್ಲಯ್ಯ. ನಾನ್ ಮಾಡೋ ಅಷ್ಟು ಪಿಕ್ಚರ್ ಅಲ್ಲಿ ನೀನೇ ಇರೋ ಕಣಯ್ಯ. ಕಮಿಷನ್ ಮಾತ್ರ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಈ ಪಿಕ್ಚರ್ ಅಲ್ಲಿ ಕಮಿಷನ್ ತಗೊಂಡಿದ್ಯಾ? ಸೌಂಡ್ ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್. ಆಕ್ಷನ್. ಏ ಪೊಲೀಸ್. ನಾನಲ್ಲ ಗುರುವೆ. ಯಾರೋ ನಿಮ್ ಕಡೆ ಇದೇನ್ ಸ್ಮಾರ್ಟ್ ಅನ್ಕೊಂಡಿದ್ದೀರೋ ಇಲ್ಲ ರಸಲ್ ಮಾರ್ಕೆಟ್bec ಬರೋದು ಅನ್ಕೊಂಡಿದ್ದೀರೋ? ಯಾರೋ ತಲೆ ಕೂದ್ಲಿಲ್ದಿರೋನು, ರೇಬನ್ ಗ್ಲಾಸ್ ಹಾಕೊಂಡ್ಬಂದಿರೋನು, ಯಾರೋ ಏರಿಯಟ್ಟು ಕಜಾತಿಗೆ. ಏನು ಕಾಸು ಕೊಡದೆ ಏನ್ ಮರ್ಸ್ತಾ ಇದ್ದಾಣ? ಹೇಳ್ಕೊಂಬಂದೆ. ಡಬ್ಬ ಅಂದಿ ನನ್ನ ಮಗನೇ. ಮಾರ್ಕೆಟ್ ಅಲ್ಲಿ ಹಂದಿ ಮಾರೋ ತರ ಇರೋದ್ ನೀನು. ಕೊಟ್ಬಿಡ್ತೀನಿ. ನನ್ಗೆ ಕೊಡ್ತೀಯಾ? ಸರ್ ಸರ್ ಅದೇನಿದೆ ನೀವು ಮುಗಿಸ್ಕೊಳ್ಳಿ ಸರ್. ಆರಾಮಾಗಿ ಶೂಟಿಂಗ್ ಮಾಡೋಣ ನಾವು. ನನ್ಗೊಂದು ಅರ್ಲಿಕ್ಸ್ ಹೇಳೋ. ನೀವು ಮಾತಾಡಿ. ಮಾಡ್ರಿ. ಮಾಡ್ತೀನಿರಪ್ಪ. ಆಕ್ಷನ್ ಹೇಳ್ರಿ. ಹೇಳ್ತೀನಿ ಲೇ ನಂಗೊಂದು ಪಾಲಿಡಾರ್ ಹೇಳಪ್ಪ. ನಾಳೆ 10 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಕಾಲ್ ಬೆರಳು ಕತ್ತರಿಸ್ಬಿಟ್ಟು ಕಬ್ಬಾಬ್ ಮಾಡಿ ತಿನ್ಬಿಡ್ತೀನಿ. ವಾಯ್. ಏ ಕರಿಯ ಆಕ್ಷನ್ ಹೇಳ. ಏ ಕಡುಬು ಕಳ್ಳ. ಏನೋ ಕಡುಕೊಳ್ಳೋಣ. ಯಾರೋ ಕರ್ನಾಗ ಇದ್ದಾರಣ್ಣ ಸರ್. ಎದಳ ಮೇಲೆ. ಸರ್ ರೆಡಿನಾ ನೀವು?
ಹಾ ಸರ್ ನೀವು ಮೂಡಲ್ಲಿ ಇದ್ರೆ ಆಕ್ಟ್ ಮಾಡಿ ಸರ್, ಇಲ್ಲ ಪ್ಯಾಕಪ್ ಮಾಡ್ತೀನಿ, ಬರೋ ವಾರದಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋಣ. ಯೋ ಇಷ್ಟೊತ್ತು ಆಟ ಆಡ್ಬಿಟ್ಟು ಏನ್ ಪ್ಯಾಕಪ್ ಮಾಡೋದು, ಶೂಟಿಂಗ್ ಮಾಡಯ್ಯ. ಸರ್ ಇವನ್ಗೋಸ್ಕರ ಶೂಟಿಂಗ್ ಮಾಡ್ತೀರಾ ಸರ್ ನೀವು? ಏಯ್ ಮಾಡೋ ಪರವಾಗಿಲ್ಲ. ಹಂಗಾದ್ರೆ ರೆಡಿ, ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಆಕ್ಷನ್ ಹೇಳಯ್ಯ. ಈಗ ಅವ್ರು ಹೇಳ್ಬಿಟ್ಟವ್ರು ಬಿಡಪ್ಪ, ನೆಕ್ಸ್ಟ್ ಟೈಮ್ ನಾನು ಹೇಳ್ಕೊಂತೀನಿ ಆಕ್ಷನ್ ಕಟ್ಟು. ಯೋ ಇವ್ನು ಯಾವ ಆಕ್ಷನ್ ಕಟ್ಟು ಮುಗಿದ್ಮೇಲೆ ಹೇಳ್ಕೊತೀನಿ ಅಂತ ಇವನೇ ಡೈರೆಕ್ಟರ್ ಅಲ್ಲಿ ತುರ್ಕೆ ಸೊಪ್ಪಾರ ನಿಂತಾಗ ಅವನೇ ಎಲ್ಲಿಂದ ಕರ್ಕೊಂಬಂದೆ? ಅಯ್ಯೋ ನನಗೇನ್ ಗೊತ್ತು, 1 ಲಕ್ಷ ಅಡ್ವಾನ್ಸ್ ತಗೊಳ್ಳೋರ್ಗು ಚೆನ್ನಾಗೇ ಇದ್ದ, ಇವಾಗ ಹಿಂಗಾಗೋಗವನೆ. ಲೇ ಕಡ್ಬು, ಸರ್ ನೀನ್ ಕೊಟ್ಟಿದ್ ಪದ ಎಲ್ಲ ಹೇಳ್ದೆ ಕಣೋ, ಇನ್ನೇನ್ ಹೇಳ್ಬೇಕು? ಸರ್ ಮುಗಿದೋಯ್ತಾ ಸರ್? ನೀವು ಸೂಪರ್ ಆಗಿ ಆಕ್ಟ್ ಮಾಡ್ಬಿಟ್ರಿ ಸರ್. ಮತ್ತೆ ಏ ಹೆಂಗೋ ನಮ್ದು ಆಕ್ಟಿಂಗು ಚೂರು ನೋಡ್ಲಿಲ್ಲ, ಸೂಪರ್ ಅಂತಿದೆ. ಪಿಕ್ಚರ್ದು ಬಾಳು ಅಷ್ಟೇ ಬಿಟ್ಟಾಕು. ಈಗ ನಾನೊಂದು ನೆಕ್ಸ್ಟ್ ಪಿಕ್ಚರ್ ಕತೆ ರೆಡಿ ಮಾಡ್ಕೊಂಡಿದ್ದೀನಿ. ಹೀರೋಯಿನ್ ಓರಿಯೆಂಟೆಡ್, ಜೂಮ್ ಹಂಗೆ ಫುಲ್ ಬ್ಯಾಕ್. ನಿನ್ಲೇ ಈ ಪಿಕ್ಚರ್ ನಾನು ಮುಳುಗಿಸ್ತಿದ್ಯಾ, ನೆಕ್ಸ್ಟ್ ಪಿಕ್ಚರ್ ಬೇರೆ. ಸರ್ ನೆಕ್ಸ್ಟ್ ಪಿಕ್ಚರ್ಗೂ ನಾನೇ ಸರ್ ಹೀರೋ. ಅಪ್ಪ ನೀನೇ ಹೀರೋ, ನೆಕ್ಸ್ಟ್ ಪಿಕ್ಚರ್ಗೆ ಪ್ರೊಡ್ಯೂಸರ್ ರೆಡಿ ಮಾಡ್ಕೋ. ಸಿಟ್ಟಿಂಗ್ ಎಮ್ ಎಲ್ ಎ ಇದಾರೆ ಸರ್. ಸಿಟ್ಟಿಂಗ್ MLA ಇದ್ದಾರ? ಹೌದು ಸರ್. ಆಕ್ಷನ್. ಅಭಿ ತೋ ಪಾರ್ಟಿ ಏಯ್, ಶುರು ಥು, ಹುಯಿ ನಿಲ್ಸು ಹೈ. ಕಣೋ. ನೋಡ್ರಯ್ಯ, ನಿಮ್ ಜೊತೆ ಶೂಟಿಂಗ್ ಮಾಡಿ ಬಹಳ ಖುಷಿ ಆಯ್ತು. ಅದಕ್ಕೆ ಇವತ್ತು ಗುಂಡ್ ಜೊತೆ ಅಲ್ಲಿ ನೋಡ್ರಿ